ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ನನ್ನ ಸಂಡೇ ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಸಂಡೇ ನಾನು ಯಾವುದೇ ರೀತಿಯಾದಂಥ ಅಲಾರಾಮ್ ಏನು ಇಟ್ಕೊಂಡಿರೋದಿಲ್ಲ. ಯಾವಾಗ ಎಚ್ಚರ ಆಗುತ್ತೆ ಯಾವಾಗ ಎದ್ದೇಳೋಣ ಅಂತ ಹೇಳ್ಬಿಟ್ಟು ಡೈಲಿ ಬೇಗ ಎದ್ದು ಅಭ್ಯಾಸ ಆಗಿರೋದ್ರಿಂದ ತುಂಬ ಟೈಮ್ ಮಲಗೋದಕ್ಕೂ ಆಗೋದಿಲ್ಲ. ಬಟ್ ಒಂದು 7:30 ಅಷ್ಟರಲ್ಲಿ ಎದ್ದು ಬಿಡ್ತೀನಿ. ನಾನು ಮುಂಚೆನೇ ಎದ್ಬಿಟ್ಟು ಹೊರಗಡೆ ಎಲ್ಲ ಗುಡಿಸ್ಬಿಟ್ಟು ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಟ್ಟು ಬಂದವಳೇ ಸ್ವಲ್ಪ ಬಟ್ಟೆ ಸ್ಟ್ಯಾಂಡನ್ನ ಹೊರಗಡೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೆ. ಇತ್ತೀಚೆಗೆ ಬೆಂಗಳೂರಲ್ಲಿ ಮಳೆ ಯಾವಾಗಲೂ ಬರೋದು ಹೋಗೋದು ಹಾಕಿ ಮಾಡ್ತಾನೆ ಇರುತ್ತಲ್ವ. ಸರಿ ಅಂತ ಹೇಳ್ಬಿಟ್ಟು ಇನ್ನು ಹೊರಗಡೆನೇ ಬಿಟ್ಟರೆ ನೈಟ್ ಏನಾದ್ರೂ ಮಳೆ ಬಂದರೆ ಬಟ್ಟೆ ಎಲ್ಲ ನೆಂದೋಗುತ್ತೆ ಅಂತ ಬಟ್ಟೆ ಸ್ಟ್ಯಾಂಡನ್ನು ಒಳಗಡೆ ಹಾಕಿರ್ತೀನಿ. ಇವಾಗ ಸ್ವಲ್ಪ ಬಿಸಿಲು ಕೂಡ ಇತ್ತು, ಹಾಗಾಗಿ ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಒಣಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಇಟ್ಟೆ. ಅಷ್ಟರಲ್ಲಿ ನನ್ನ ಮಗನೂ ಎದ್ಬಿಟ್ಟು ಬಂದಿಲ್ಲಿ ಕೂತ್ಕೊಂಡಿದ್ದ. ಅವನು ಡೈಲಿ ಸ್ಕೂಲ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅವನನ್ನು 7:30ಗೆ ಎಬ್ಬಿಸ್ಬಿಡ್ತೀನಿ. ಸೊ ಅವನಿಗೂ 7:30ಗೆ ಎದ್ದು ಅಭ್ಯಾಸ ಆಗಿರೋದ್ರಿಂದ ಅವನು ಎದ್ದು ಬಂದು ಕೂತಿದ್ದ. ಹಾಗೆಯೇ ಈವ್ನಿಂಗು ಸ್ವಲ್ಪ ಡಿಮಾರ್ಟ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಫುಲ್ಲು ಮೋಡ ಕೌದಿತ್ತು, ಮಳೆ ಬರೋ ರೀತಿ ಇತ್ತು. ಇತ್ತೀಚೆಗೆ ಮಳೆ ಚೆನ್ನಾಗಿ ಬರ್ತಾ ಇರೋದ್ರಿಂದ ರೋಡಲ್ಲೂ ಅಷ್ಟೇ ಮರ ಗಿಡಗಳು ತುಂಬಾ ಚೆನ್ನಾಗಿ ಬಂದಿದೆ. ಅದರಲ್ಲೂ ಮಳೆ ಬರ್ತಕ್ಕಂಥ ಟೈಮಲ್ಲಿ ಈ ರೀತಿ ವಾತಾವರಣ ನೋಡ್ತಾ ಇದ್ರೆ ತುಂಬಾ ಖುಷಿ ಅಂತ ಅನಿಸುತ್ತೆ. ಇನ್ನು ನಾವು ಡಿಮಾರ್ಟ್ ಒಳಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಔಟ್ಸೈಡ್ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಸರಿ ಮಳೆ ನಿಂತ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ. ಇನ್ನು ನನ್ನ ಮಗ ಯಾವುದೋ ಒಂದು ಚಾಕ್ಲೇಟ್ ಬೇಕು ಅಂತ ಹೇಳ್ಬಿಟ್ಟು ಬೇಡ ಅಂದ್ರೂ ಹಠ ಮಾಡಿ ತೆಗೆಸ್ಕೊಂಡ. ಅವನದನ್ನು ಕಿಂಡರ್ ಜಾಯ್ ಅಂತ ತೆಗೆಸ್ಕೊಂಡ. ಬಟ್ ನಾವು ಕಿಂಡರ್ ಜಾಯ್ ಎಲ್ಲ ಕೊಡಿಸೋದಿಲ್ಲ. ಇನ್ನು ಅದ್ರಲ್ಲಿ ಸ್ಪೂನ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ ಕೈಯಲ್ಲೇ ಎತ್ಕೊಂಡು ತಿಂತಾ ಇದ್ದ. ಈ ರೀತಿ ತುಂಬ ಟಾಯ್ಸು ಮತ್ತು ಚಾಕ್ಲೇಟ್ಸು ಬೇಕು ಅಂತ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಹೆಚ್ಚಾಗಿ ಅವ್ನು ಸ್ಕೂಲ್ಗೆ ಹೋಗಿರೋ ಟೈಮಲ್ಲೇ ಶಾಪಿಂಗ್ ಹೋಗ್ಬಿಡ್ತೀವಿ. ಬಟ್ ಅವತ್ತೇನೋ ಎಮರ್ಜೆನ್ಸಿ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ್ವಿ. ಹಾಗೆಯೇ ನಮ್ಮ ಮನೆ ಹತ್ರನೇ ವೆಸ್ಟ್ ಸೈಡು ಓಪನ್ ಆಗಿ ತುಂಬ ದಿನಗಳಾಗಿತ್ತು. ತುಂಬ ದಿನಗಳಿಂದ ಹೋಗಿರಲಿಲ್ಲ. ಸರಿ ವೆಸ್ಟ್ ಸೈಡಲ್ಲಿ ಕಲೆಕ್ಷನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಸರಿ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಮಗಂಗೆ ಒಂದೆರಡು ಟೀ ಶರ್ಟ್ಸ್ ಕೂಡ ಬೇಕಾಗಿತ್ತು, ನೋಡೋಣ ಅಂತ ಹೋದೆ. ಲೇಡೀಸ್ ಕಲೆಕ್ಷನ್ಸ್, ಅದರಲ್ಲೂ ಕುರ್ತೀಸ್ ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕಫ್ತಾನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇನ್ನು H&M ಮತ್ತು ಝಾರಾದಲ್ಲೆಲ್ಲ ಶಾಪಿಂಗ್ ಮಾಡೋರಿಗೆ ವೆಸ್ಟ್ ಸೈಡಲ್ಲೂ ಕೂಡ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಬಿಕಾಸ್ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ ಅಂತ ಹೇಳ್ಬೋದು. ಕುರ್ತೀಸ್ಗಳಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಕಂಪ್ಯಾರಿಟಿವ್ಲಿ ಬೇರೆ ಕಡೆ ಕಂಪೇರ್ ಮಾಡಿದರೆ ವೆಸ್ಟ್ ಸೈಡಲ್ಲಿ ಸ್ವಲ್ಪ ಪ್ರೈಸ್ ವೈಸ್ ಹೈ ಅಂತ ಅನಿಸುತ್ತೆ. ಈ ಕುರ್ತಾ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಸಿಕ್ಕಾಬಟ್ಟೆ ನೋಡ್ತಾ ಇದ್ರೂ ಅಷ್ಟೇ ಫುಲ್ ಬ್ರೈಟಾಗಿ ಕಲರ್ಫುಲ್ ಆಗಿತ್ತು. ಮತ್ತು ಮ್ಯಾಚಿಂಗ್ ಬಾಟಮ್ಸ್ ಕೂಡ ಇತ್ತು. ನಾನೇನು ತೊಗೊಳೋದಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಾಗೇ ಕಲೆಕ್ಷನ್ಸ್ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ನೋಡ್ಕೊಂಡು ಬಂದೆ. ನನಗೆ ತೊಗೊಳೋದಕ್ಕಿಂತ ಸುಮ್ಮನೆ ಹಾಗೇ ಒಂದು ರೌಂಡ್ ನೋಡ್ಕೊಂಡ್ಬಂದ್ರೂ ಸಹ ಮನಸ್ಸಿಗೆ ಏನೋ ಒಂದು ರೀತಿ ಖುಷಿ ಆಗ್ತಾ ಇರುತ್ತೆ. ಈ ಕುರ್ತಾನೂ ಅಷ್ಟೇ ಕಲರ್ ಕಾಂಬಿನೇಷನ್ಸ್ ಇದೆಯಲ್ಲ ಅದು ಮಾತ್ರ ತುಂಬಾ ಚೆನ್ನಾಗಿತ್ತು. ಇನ್ನು ವೆಸ್ಟ್ ಸೈಡಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಆಗಲಿ ಅಥವಾ ಕಿಚನಿಗೆ ಸಂಬಂಧಪಟ್ಟಂಥ ವಸ್ತುಗಳಾಗಲಿ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾನು ಕೆಲವೊಂದೊಂದು ವೀಡಿಯೋಗಳಲ್ಲೂ ನೋಡಿದೆ. ಇನ್ನು ಲಾಸ್ಟ್ ಟೈಮ್ ನಾನು ಒರಾಯನ್ ಮಾಲಲ್ಲೆಲ್ಲ ನೋಡಿದ್ದೆ, ತುಂಬಾ ಚೆನ್ನಾಗಿತ್ತು. ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ನೋಡೋದಕ್ಕೆ ದೂರದಿಂದ ತುಂಬಾ ಚೆನ್ನಾಗಿತ್ತು. ಬಟ್ ಅದ್ರ ಪ್ರೈಸ್ ನೋಡಿ ಆ ಪ್ರಾಡಕ್ಟ್ನ ನಾನು ಅದನ್ನು ಲಿಫ್ಟ್ ಮಾಡಿ ನೋಡಿದಾಗ ಅದ್ರ ಪ್ರೈಸಿಗೆ ತಕ್ಕಂತೆ ಅದಿರಲಿಲ್ಲ. ತುಂಬಾ ಲೈಟ್ ವೆಯ್ಟ್ ಅಂತ ಅನ್ನಿಸ್ತಾ ಇತ್ತು. ಮತ್ತು ಮೇಲ್ಗಡೆ ಆ ಕಲರೆಲ್ಲ ಒಂದು ಸ್ವಲ್ಪ ಏನಾದ್ರೂ ಜಾಸ್ತಿ ಯಾವ ಥರ ಅಂದರೆ ಈ ಸ್ಟೀಲ್ ಬ್ರಷಲ್ಲೆಲ್ಲ ಏನಾದರೂ ಬ್ರಷ್ ಮಾಡಿದರೆ ಅದೆಲ್ಲ ಹೋಗ್ಬಿಡುತ್ತೆ, ಆ ರೀತಿ ಇತ್ತು. ಬಟ್ ಕಲೆಕ್ಷನ್ ವೈಸು ತುಂಬಾ ಚೆನ್ನಾಗಿತ್ತು. ಈ ಕಪ್ಗಳಾಗಲಿ ಮತ್ತು ಸರ್ವಿಂಗ್ ಟ್ರೇ ಆಗಲಿ ಇದೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡೋದಕ್ಕೂ ಅಷ್ಟೇ ತುಂಬಾ ಡೀಸೆಂಟಾಗಿ ತುಂಬಾ ಚೆನ್ನಾಗಿತ್ತು. ಇನ್ನು ಕುಷನ್ಸ್ ಅನ್ಸು ಸೂಪರಾಗಿತ್ತು. ಇನ್ನು ವಾಟರ್ ಬಾಟಲ್ಗಳು ಕೂಡ ಅಷ್ಟೇ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ಇನ್ನು ವುಡ್ಡಲ್ಲಿ ಮಾಡಿರ್ತಕ್ಕಂಥ ಮಸಾಲ ಡಬ್ಬಗಳೆಲ್ಲ ಅದಂತೂ ತುಂಬಾ ಯುನೀಕಾಗಿ ಚೆನ್ನಾಗಿತ್ತು. ಇನ್ನು ಕೆಲವೊಂದೊಂದು ಆನಿಯನ್ನು ಪೊಟ್ಯಾಟೊ ಈ ರೀತಿ ಬ್ಯಾಸ್ಕೆಟ್ಸ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಬಟ್ ಐಕಿಯಾಗೆ ನನಗಿಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಇಲ್ಲಿಗಿಂತ ಐಕಿಯಾದಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಇನ್ನು ಅಲ್ಲಿಂದ ಬಂದಮೇಲೆ ನನಗೆ ಯಾವುದೇ ರೀತಿಯಾದಂಥ ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ಒಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು. ಬಂದುಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ನಾನು ಹುಳ್ಳಿಕಾಳನ್ನ ಮೊಳಕೆ ಕಟ್ಟಿದ್ದೆ. ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ಅಷ್ಟು ಚೆನ್ನಾಗಿ ಪಾತ್ರೆನಲ್ಲೇ ಇಟ್ಟರೆ ಮೊಳಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಟ್ಟೆನಲ್ಲಿ ಕಟ್ಟಿಟ್ಟಿದ್ದೆ. 2 ಡೇಸ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೊಳಕೆ ಬಂದಿತ್ತು. ಸರಿ ಇದನ್ನು ಇವಾಗ ಒಂದು ಸ್ವಲ್ಪ ಬಸ್ಸಾರು ಮಾಡ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಹಾಗೇ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವಾಗಲಾದ್ರೂ ಅದರಿಂದ ಈ ಬದನೆಕಾಯಿ, ಆಲೂಗೆಡ್ಡೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಳನ್ನ ನಾನು ಮಧ್ಯಾಹ್ನನೇ ಬೇಯಿಸಿಟ್ಟಿದ್ದೆ.
ಇವಾಗ ಅರೌಂಡ್ ಒಂದು 4:30 ಆಗಿತ್ತು. ನನ್ನ ಮಗನೂ ಮಲಗಿದ್ದ. ಸರಿ ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ರೆ ನನಗೆ ಅವನು ಎದ್ದಾಗ ಸ್ವಲ್ಪ ಅವನಿಗೆ ಹಾಲು ಕೊಟ್ಬಿಟ್ಟು ಮತ್ತು ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿಸಿ ಏನಾದರೂ ಓದಿಸ್ಬಿಟ್ಟು ಆಮೇಲೆ ಸ್ವಲ್ಪ ರೈಸು ಮುದ್ದೆ ಮಾಡ್ಕೊಂಡು ಅವನಿಗೂ ಊಟ ತಿನ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗಲೇ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಯೂಶ್ವಲಿ ಮಾಡಿದರೆ ಬೆಳಗ್ಗೆನೇ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಹೀಗೆ ಒಂದು 4 o'clock 5 o'clock ಮಾಡಿ ಇಟ್ಬಿಡ್ತೀನಿ. ಇನ್ನು ಮೊಳಕೆ ಹುರುಳಿಕಾಳು ಬಸ್ಸಾರು ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ನನಗೆ ಒಗ್ಗರಣೆಗೆ ಹೇಗೆ ಅಂತಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿರಬೇಕು ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ರೋಸ್ಟ್ ಆಗಿರೋ ರೀತಿ ಆದರೆ ಸಾಂಬಾರು ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ರೋಸ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಇನ್ನು ಹುರುಳಿಕಾಳು ಮತ್ತು ಮೊಳಕೆ ಹುರುಳಿಕಾಳು ಬಸ್ಸಾಂಬಾರೆಲ್ಲ ಹೇಗೆ ಅಂತ ಅಂದರೆ ಮಾಡಿ ದಿನದಗಿಂತ ಅದು ನೆಕ್ಸ್ಟ್ ಡೇ ಅದು ಇನ್ನೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1 ಡೇಗೆ ಅಂತ ಮಾಡೋದಿಲ್ಲ, 2 ಡೇಸ್ಗೆ ನಾನು ಮೊಳಕೆ ಹುರುಳಿಕಾಳು ಬಸ್ಸಾಂಬಾರು ಇದನ್ನೆಲ್ಲ ಮಾಡಿದೆ ಅಂತಂದರೆ ನಾನು 2 ಡೇಸ್ಗೆ ಸೇರಿಸ್ಬಿಟ್ಟು ಮಾಡ್ತೀನಿ. ಹಾಗಾಗಿ ಇಲ್ಲೊಂದು ದೊಡ್ಡ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬಸ್ಸಾಂಬಾರಿಗೆಲ್ಲ ನಾನು ಟೊಮೆಟೊ ಹಾಕೊಳ್ಳೋದಿಲ್ಲ. ಇಲ್ಲಿ ಹುಣಸೆ ಹುಳಿ ಹಾಕ್ಕೊಳ್ಳೋದ್ರಿಂದ ನಾನು ಒಂದು ಸ್ವಲ್ಪನೂ ಟೊಮೆಟೊ ಯೂಸ್ ಮಾಡೋದಿಲ್ಲ. ಟೊಮೆಟೊ ಯೂಸ್ ಮಾಡಿದರೆ ನನಗೇನೋ ಸಾಂಬಾರು ಬಸ್ಸಾರಿನ ಫೀಲೇ ಬರೋದಿಲ್ಲ. ಹಾಗಾಗಿ ನಾನು ಹುಣಸೆ ಹುಳಿನೇ ಹಾಕ್ಕೊಳ್ಳೋದು. ಹುಣಸೆ ಹುಳಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗಲೇ ಅದು ತುಂಬ ರುಚಿ ಅನಿಸೋದು. ಹಾಗೆಯೇ ಇಲ್ಲಿ ನಾನು ಕಾಳನ್ನೂ ಸಹ ಒಗ್ಗರಣೆ ಮಾಡಿ ಇಟ್ಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ಅಷ್ಟರಲ್ಲಿ ನನ್ನ ಮಗ ಎದ್ದೇಳ್ತಾನೆ, ಆಮೇಲೆ ಸರಿ ಹೋಗುತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಕಾಳು ಒಗ್ಗರಣೆ ಮಾಡೋದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ತೆಂಗಿನಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಪಲ್ಯಗಳನ್ನೆಲ್ಲ ಒಗ್ಗರಣೆ ಮಾಡಬೇಕಾದ್ರೆ ತೆಂಗಿನಕಾಯಿನ ನಾನು ಫ್ರೈ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ತೆಂಗಿನಕಾಯಿ ಸೇರಿಸೋದಕ್ಕೆ ಹೋಗಲ್ಲ. ಬಸ್ಸಾಂಬಾರು ಮಾಡಿದರೆ ಅದ್ರ ಜೊತೆ ಮುದ್ದೆ ಅಂತೂ ಕಂಪಲ್ಸರಿ ಇರಲೇಬೇಕು. ಮತ್ತು ಬಸ್ಸಾಂಬಾರು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಬಟ್ ಬಸ್ಸಾರು ಮಾಡಬೇಕಾದ್ರೆ ಏನಂತಂದರೆ ಪಾತ್ರೆಗಳು ತುಂಬಾ ಜಾಸ್ತಿ ಆಗುತ್ತೆ. ಏಕೆ ಅಂತಂದರೆ ಕಾಳುಗಳನ್ನು ಬೇಯಿಸ್ಕೊಳ್ಳೋದು, ಅದನ್ನು ಸೋಸ್ಕೊಳ್ಳೋದು, ಮಸಾಲ ರುಬ್ಕೊಳ್ಳೋದು, ಈ ರೀತಿ ತುಂಬ ಪಾತ್ರೆಗಳಾಗಿರುತ್ತೆ. ಪಾತ್ರೆನೂ ಆಗಾಗ ಒಂದು ಸ್ವಲ್ಪ ಸಾಂಬಾರು ಮಾಡೋ ಅಷ್ಟರಲ್ಲೇ ತುಂಬ ಪಾತ್ರೆಗಳಾಗಿತ್ತು. ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಪಾತ್ರೆನೂ ತೊಳೆದಿಡೋಣ ಅಂತ ಹೇಳ್ಬಿಟ್ಟು ತೊಳಿತಾ ಇದ್ದೆ. ಇವತ್ತು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂದ್ಕೊಂಡೆ, ಬಟ್ ಕಿಚನ್ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಾಕಾಗಲಿಲ್ಲ. ಇನ್ನು ಬಸ್ಸಾರೆಲ್ಲ ಮಾಡಿದರೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಲ್ವಾ, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ವೀಕ್ಲಿ ಒನ್ಸ್ ನಾನು ಇಲ್ಲಾಂದರೆ 15 days ಒನ್ಸ್ ಆದ್ರೂ ಡೀಪ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಲಾಸ್ಟ್ ವೀಕು ನನಗೆ ಮಾಡೋದಕ್ಕಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಗಲೀಜಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಸಾಲ್ಟ್ ಹಾಕೋ ಈ ಜಾರ್ಗಳನ್ನೂ ತೊಳೆದು ಇಟ್ಟಿದ್ದೆ. ಸಾಲ್ಟಿಗೆ ಏನಂತಂದರೆ ಒಂದು ಸ್ವಲ್ಪ ತೇವಾಂಶ ಇದ್ರೂ ಅದು ಮತ್ತೆ ಸಾಲ್ಟ್ ಎಲ್ಲ ಸ್ವಲ್ಪ ನೀರು ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟಿದ್ದೆ ಒಣಗಲಿ ಅಂತ ಹೇಳ್ಬಿಟ್ಟು ಇವಾಗ ಸಾಲ್ಟ್ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಹಾಗೆಯೇ ಲಾಸ್ಟು ನನಗೆ ಯಾವುದೋ ಒಂದು ಈ ವಿಡಿಯೋದಲ್ಲಿ ಯಾರೊಬ್ಬರು ಕಮೆಂಟ್ ಮಾಡಿದ್ರು, ಅಕ್ಕ ನೀವು ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀರಲ್ಲ ಅದೇನಕ್ಕೆ ಆ ಕಲರ್ ಇದೆ ಅಂತ ಹೇಳ್ಬಿಟ್ಟು. ಇದು ಹಿಮಾಲಯನ್ ಪಿಂಕ್ ಸಾಲ್ಟು, ನಾನು ಇದನ್ನೇ ಯೂಸ್ ಮಾಡೋದು, ಹಾಗಾಗಿ ಅದು ಆ ಕಲರ್ ಇರುತ್ತೆ ಅಷ್ಟೇ. ಇನ್ನು ಯಾರಾದ್ರೂ ಪ್ಲಾಸ್ಟಿಕ್ ಬಾಟಲಲ್ಲಿ ಸಾಲ್ಟ್ನ ಸ್ಟೋರ್ ಮಾಡಿ ಇಡ್ತಾ ಇದ್ರೆ ಆ ರೀತಿ ಇಡಬೇಡಿ, ಅದು ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಇನ್ನು ಟ್ರಾನ್ಸ್ಪರೆಂಟ್ ಬಾಕ್ಸ್ಗಳಲ್ಲೂ ಕೂಡ ಅಷ್ಟೇ ಸಾಲ್ಟನ್ನ ಇಡಬಾರ್ದು. ಯಾರಾದರೂ ಬಂದು ನೋಡಿದ ತಕ್ಷಣ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಆದಷ್ಟು ಪಿಂಗಾಣಿ ಪಾತ್ರೆಗಳಲ್ಲೇ ಸಾಲ್ಟನ್ನ ಇಡೋದಕ್ಕೆ ಟ್ರೈ ಮಾಡಿ. ಮತ್ತು ಸಾಲ್ಟನ್ನು ಯಾವಾಗಲೂ ಅಷ್ಟೇ ನಾವು ಸ್ಟವ್ ಮುಂದೆ ನಿಂತ್ಕೊಂಡಾಗ ನಮ್ಮ ಬಲಭಾಗಕ್ಕೆ ಕೈಗೆ ಎಟ್ಕೋ ರೀತಿಯಲ್ಲಿ ಸಾಲ್ಟನ್ನು ಇಟ್ಕೊಳ್ಳಿ. ತುಂಬ ಎತ್ತರವಾದ ಪ್ಲೇಸಲ್ಲೂ ಕೂಡ ಇಡಬಾರ್ದು ಮತ್ತು ತುಂಬ ಕೆಳಗಡೆನೂ ಇಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಸಂಜೆ ಆಗ್ತಿದ್ದಂಗೆ ಒಂದು ಅರೌಂಡ್ 6 o'clock ಆಗಿತ್ತು. ಅಷ್ಟರಲ್ಲಿ ಜೋರು ಮಳೆನೂ ಸಹ ಬಂತು. ಮಳೆ ಬಂದಿದ್ದರಿಂದ ಏನೋ ಒಂದು ರೀತಿ ವಾತಾವರಣ ಅಷ್ಟೇ ತುಂಬ ಏನೋ ಚಳಿಯಾಗಿ ಕೂಲ್ ಅನ್ನಿಸ್ತಾ ಇತ್ತು. ನನಗೆ ಈ ರೀತಿ ಮಳೆ ಬರ್ತಾ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಈ ರೀತಿ ಮಳೆ ಬರ್ತಾ ಇರಬೇಕಾದ್ರೆ ನನಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬ ಇಷ್ಟ. ಆ ಚಳಿ ಇರಬೇಕು, ಬೆಚ್ಚಗೆ ನಾವು ಸ್ವೆಟರ್ ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕಪ್ ಆಗಿ ಎಲ್ಲಾದರೂ ಹೋಗ್ಬಿಟ್ಟು ಕಾಫಿ ಅಥವಾ ಟೀ ಕುಡ್ಕೊಂಡು ಟ್ರಾವೆಲ್ ಮಾಡೋದು ಅಂತಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನನಗೆ ಯೂಶ್ವಲಿ ಸಮ್ಮರು ಅಷ್ಟು ಇಷ್ಟ ಆಗಲ್ಲ, ವಿಂಟರು ಅಷ್ಟು ಇಷ್ಟ ಆಗಲ್ಲ, ಮಳೆಗಾಲ ಅಂದರೆ ತುಂಬ ಇಷ್ಟ. ಹಾಗೆಯೇ ನಿಮ್ಮ ಮಗನಿಗೆ ನೀವು ಯಾವ ಕ್ರೀಮು ಮತ್ತು ಸೋಪೆಲ್ಲ ಯೂಸ್ ಮಾಡ್ತೀರಾ ಅಂತ ಕೇಳಿದ್ರಿ. ನಾನು ಅವನಿಗೆ ಯೂಸ್ ಮಾಡೋದು ಸೇಬಾಮೆಡ್ಡೆ. ಅವನು ಚಿಕ್ಕ ಮಗುವಿಂದಾಗಲಿಂದ ಹಿಡಿದು
ಇವಾಗಲೂ ನಾನು ಸೇಬಾಮೆಡ್ಡೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಸೇಬಾಮೆಡ್ಡಲ್ಲಿ ಇನ್ನೊಂದು ಕ್ರೀಮ್ ಬರುತ್ತೆ, ಒಂದು ಸ್ವಲ್ಪ ಟ್ಯೂಬ್ ಥರ ಇರುತ್ತೆ, ಅದು ಬಂದುಬಿಟ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಅದು ಹೇಗೆ ಅಂತಂದರೆ ಡ್ರೈ ಸ್ಕಿನ್ ಅವರಿಗೆ ಸೂಟ್ ಆಗುತ್ತೆ. ನನ್ನ ಮಗಂಗೊಂದು ಟೈಮ್ ಆ ರೀತಿ ತೊಗೊಂಡು ಸ್ಕಿನ್ ಎಲ್ಲ ಒಂಥರ ಆಯ್ಲಿ ಅನ್ನಿಸ್ತಾ ಇತ್ತು, ಬಿಕಾಸ್ ಒಂದು ನಾರ್ಮಲ್ ಸ್ಕಿನ್ ಆಗಿರೋದ್ರಿಂದ. ಹಾಗಾಗಿ ನಾನು ಜಾಸ್ತಿ ಈ ರೀತಿ ಬಾಟಲಲ್ಲಿ ಬರುತ್ತಲ್ಲ ಇದನ್ನು ಯೂಸ್ ಮಾಡ್ತೀನಿ. ಇನ್ನು ಪೌಡರ್ ಎಲ್ಲ ನಾನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಕ್ರೀಮ್ ಅಷ್ಟೇ, ಒಂದು ಬಾಡಿ ಲೋಷನ್ ಹಾಕ್ತೀನಿ. ಅವನು ಹುಟ್ಟಿದಾಗ ಡಾಕ್ಟ್ರೇ ಹೇಳಿದರು ಅವನಿಗೆ ಯಾವುದೇ ರೀತಿಯಾದಂಥ ಪೌಡರ್ ಯೂಸ್ ಮಾಡಬೇಡಿ. ಪೌಡರ್ ಹೇಗೆ ಅಂತಂದರೆ ಅದರಲ್ಲಿರೋ ಸ್ಮಾಲ್ ಪಾರ್ಟಿಕಲ್ಸ್ ಕೂಡ ನೋಸಲ್ಲೆಲ್ಲ ಹೋಗ್ಬಿಟ್ಟು ಅದರಿಂದನೂ ಮಕ್ಕಳಿಗೆ ಕೋಲ್ಡ್ ಆಗೋದು ಈ ರೀತಿ ಎಲ್ಲ ಆಗುತ್ತೆ. ಪೌಡರ್ ಎಲ್ಲ ಏನು ಬೇಡ, ಜಸ್ಟ್ ಒಂದು ಕ್ರೀಮ್ ಯೂಸ್ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಕ್ರೀಮ್ ಅಷ್ಟೇ ಯೂಸ್ ಮಾಡೋದು, ಪೌಡರ್ ಏನು ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ ಗೈಸ್, ಇದಾಗಿತ್ತು ನನ್ನ ಇಂದಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.